ನಾವು ತುಂಬಾ ದುಡ್ಡು ಖರ್ಚು ಮಾಡ್ಕೊಂಡು ಸೈಲೇಜ್ ಕೂಡ ಮಾಡ್ಕೊಂಡಿದೀವಿ, ಒಳ್ಳೆ ಕೆಟಲ್ ಫೀಡ್ ಕೂಡ ಕೊಡ್ತಾ ಇದೀವಿ. ಆದ್ರೂ ಕೂಡ ಹಾಲು ಇಳುವರಿ ಮತ್ತೆ SNF ಫ್ಯಾಟ್ ಅಲ್ಲಿ ಒಳ್ಳೆ ರಿಸಲ್ಟ್ ಬರ್ತಿಲ್ಲ ಅಂತ ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು ತಿಳುವಳಿಕೆ ಆಗಿರುತ್ತೆ. ನನ್ನ ಪ್ರೀತಿ ಹೈನುಗಾರಿಕರಿಗೆ ಇವತ್ತೊಂದು ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಮರಕ್ಕಿಂತ ಮರ ದೊಡ್ಡದಿರುತ್ತೆ. ನಿಮಗೆ ಗೊತ್ತಿರೋದು ನಮಗೆ ಗೊತ್ತಿರಲ್ಲ, ನಮಗೆ ಗೊತ್ತಿರೋದು ನಿಮಗೆ ಗೊತ್ತಿರಲ್ಲ. ಹಾಗಾಗಿ ಪ್ರತಿಯೊಂದು ವಿಚಾರನೂ ನಾವು ಪ್ರತಿದಿನ ತಿಳ್ಕೊಳ್ತಾ ಹೋಗ್ತಿದ್ರೆ ಹೈನುಗಾರಿಕೆ ಅಂತ ವಿಚಾರ ಅಲ್ಲ, ಪ್ರತಿಯೊಂದು ವಿಚಾರದಲ್ಲೂ ನಾವು ಗೆಲುವನ್ನ ಕಾಣ್ಬೋದು. ಏನಪ್ಪಾ ಅಂತ ಅಂದ್ರೆ, ನಾವು ಹಸುಗೆ ಎಷ್ಟೇ ಒಳ್ಳೆ ಫುಡ್ ಕೊಡ್ತಿದ್ರು ಕೂಡ ಡಿಗ್ರಿ SNF ಫ್ಯಾಟ್ ಬರ್ತಿಲ್ಲ. ನಮಗೆ ಹಾಲಿನ ದರ ತುಂಬಾ ಕಮ್ಮಿ ಸಿಗ್ತಾ ಇದೆ. 35 ರೂಪಾಯಿ ಕೊಡೋ ಜಾಗಕ್ಕೆ 32-30 ರೂಪಾಯಿ ಕೂಡ ಕೊಡ್ತಿದ್ದಾರೆ. ಇದೇ ನಮ್ಮ ರೈತರಿಗೆ ಹೆಚ್ಚು ಬರ್ಡನ್ ಆಗ್ತಿರೋದು. ಇದಕ್ಕೆ ನೀವು ಮಾಡಬೇಕಾಗಿರೋಂಥ ನಿಯಮ ತುಂಬಾನೇ ಸಿಂಪಲ್. ಮುಖ್ಯವಾಗಿ ನಿಮ್ಮ ಹಸುಗಳಿಗೆ ಯಾವ ರೀತಿ ಪೆಲೆಟ್ ಫೀಡ್ ಕೊಡ್ತಿದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಾನು ಯಾವುದು ಅಂತ ಮಾರ್ಕೆಟಿಂಗ್ ಮಾಡೋದಕ್ಕೆ ಬಂದಿಲ್ಲ, ಬಟ್ ನಿಮ್ಮ ಹಸುಗೆ ಕೊಡುವಂಥ ಫೀಡಲ್ಲಿ ಯೂರಿಯಾ ಕಂಟೆಂಟ್ ತುಂಬಾ ಕಮ್ಮಿ ಇರಬೇಕು, ಮತ್ತೆ ಕೆಮಿಕಲ್ ಇರಬಾರ್ದು. ಇದು ಯಾವುದು ನಿಮ್ಮ ಅಕ್ಕಪಕ್ಕ ಸಿಗೋದ್ರಲ್ಲಿ ಉತ್ತಮ ಅಂತ ನೀವೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹೌದು, ನೀವು ಹೇಳಿದಾಗೆ ನಾವು ತುಂಬಾ ಉತ್ತಮವಾದ ಕ್ವಾಲಿಟಿ ಪೆಲೆಟ್ ಫೀಡನ್ನೇ ಕೊಡ್ತಾ ಇದ್ದೀವಿ. ಹಾಗಿದ್ರು ಯಾಕೆ SNF ಫ್ಯಾಟ್ ಬರ್ತಿಲ್ಲ ಅನ್ನೋದು ನಿಮ್ಮ ಪ್ರಶ್ನೆನಾ? ಕೇವಲ ನಾವು ಒಂದು ಒಳ್ಳೆ ಕ್ವಾಲಿಟಿ ಫೀಡ್ ಕೊಡ್ತಿದೀವಿ ಅಂದ್ರೆ ಮಾತ್ರಕ್ಕೆ ಸಾಕಾಗೋದಿಲ್ಲ. ನೀವು ಮಾಡಬೇಕಾಗಿರೋಂಥ ಕೆಲಸ ಇನ್ನೂ ಇದೆ. ನೀವು ಕೊಡೋಂಥ ಪೆಲೆಟ್ ಫೀಡ್ ಅಲ್ಲಿ ರೆಗ್ಯುಲರ್ ಆಗಿ ಮಿನರಲ್ ಮಿಕ್ಸರ್ನ ಆಡ್ ಮಾಡ್ಕೋಬೇಕು. ನಮ್ಮ ಹತ್ರ ರೆಗ್ಯುಲರ್ ಆಗಿ ಮಿನರಲ್ ಮಿಕ್ಸರ್ ತಗೊಳ್ಳೋದಕ್ಕೆ ಅಮೌಂಟ್ ಇರೋದಿಲ್ಲ. ಡೈರಿನಲ್ಲಿ ತುಂಬಾ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ. ಅದನ್ನೇ ಕೊಟ್ರೆ ರಿಸಲ್ಟ್ ಬರುತ್ತಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಖಂಡಿತ ರಿಸಲ್ಟ್ ಬರುತ್ತೆ. ಆದ್ರೆ ಪ್ರತಿಯೊಂದು ಹಸುಗೂ ಬರೋದಿಲ್ಲ. ಯಾಕೆಂದ್ರೆ ಕೆಲವೊಂದು ಕ್ವಾಲಿಟಿ ಬ್ರೀಡ್ ಹಸುಗಳಿರುತ್ತೆ, ಅದಕ್ಕೆ ಡೈರಿಲಿ ಸಿಗುವಂತ ಖನಿಜ ಮಿಶ್ರಣ ತುಂಬಾ ಕಮ್ಮಿ ಪ್ರಮಾಣದಾಗಿರುತ್ತೆ, ಅಂದ್ರೆ ಸಪೋರ್ಟ್ ಮಾಡೋದಿಲ್ಲ. ಹಾಗಾಗಿ ಅಂತ ಸಂದರ್ಭದಲ್ಲಿ ನೀವು ಹೊರಗಡೆಯಿಂದಾನೇ ಪರ್ಚೇಸ್ ಮಾಡಬೇಕಾಗುತ್ತೆ. ನಾನು ಯೂಸ್ ಮಾಡ್ತಿರೋದು ಬಂದು ಶಿಲೇಟೆಡ್ ಅಗ್ರಿಮಿನ್ ಅಂತ, ಮತ್ತೆ ಮಿನ್ಫಾ ಗೋಲ್ಡ್ ಅನ್ನೋದನ್ನ ಯೂಸ್ ಮಾಡ್ತೀನಿ. ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅದನ್ನ ನೀವು ಯೂಸ್ ಮಾಡ್ಬೋದು. ನಾವು ಮಿನರಲ್ ಮಿಕ್ಸರ್ ತರೋದೇ ಇಲ್ಲ, ನಮ್ಮ ಹತ್ರ ಅಮೌಂಟ್ ಇರೋದೇ ಇಲ್ಲ. ನಾವು ಅದನ್ನ ಕೊಡದೇನೆ SNF ಫ್ಯಾಟ್ ಬರೋ ತರ ಏನಾದ್ರು ಐಡಿಯಾ ಇದೆಯಾ ಅಂತ ಅಂದ್ರೆ ಅದಕ್ಕೂ ಕೂಡ ಖಂಡಿತ ಇದೆ. ಆದ್ರೆ ನೀವು ಒಂದು ಸ್ವಲ್ಪ ಸಮಯನ ಕೊಡ್ಬೇಕಾಗುತ್ತೆ. ಏನಪ್ಪಾ ಅಂತ ಅಂದ್ರೆ, ಈ ಕಪ್ಪೆ ಸುಣ್ಣ ಅಂತ ಬರುತ್ತೆ. ಹಳೆ ಅಂದ್ರೆ ಹಿಂದಿನ ಪದ್ಧತಿಯಲ್ಲಿ ಗೋಡೆಗಳಿಗೆ ಕಪ್ಪೆ ಚಿಪ್ ಸುಣ್ಣ ತಂದು ನೆನೆಸಿ ಗೋಡೆಗೆ ಬಣ್ಣ ಬಳಿತಾ ಇದ್ರು, ಅಂದ್ರೆ ಸುಣ್ಣ ಹೊಡಿತಾ ಇದ್ರು. ಆ ರೀತಿದು ಒಂದು ಕಪ್ಪೆ ಸುಣ್ಣ ಅಂತ ಬರುತ್ತೆ. ಪೌಡರ್ ಅಲ್ಲ, ಕಪ್ಪೆ ಚಿಪ್ಪಿನ ಸುಣ್ಣ. ಅದನ್ನ 1 kg ತಂದು ನೀವು ಯಾವ್ದಾದ್ರು ಒಂದು ಡಬ್ಬಿಗೆ ಅದನ್ನ ನೆನೆಸಿಡಿ. ಪ್ರತಿದಿನ ರಾತ್ರಿ ನೆನೆಸಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಅದು ತಿಳಿ ಬಂದು ಮೇಲೆ ಕೂತಿರುತ್ತೆ. ಆ ತಿಳಿನ ಒಂದು ಹಸುಗಳಿಗೆ ಒಂದು 50 ಗ್ರಾಮ್ ಅಷ್ಟು ಬೆಳಗ್ಗೆ ಸಂಜೆ ಕೊಡಿ. 1 kg ಸುಣ್ಣ ತಂದ್ರೆ ನೀವು ಒಂದು 15 ದಿನ ಅದನ್ನ ಯೂಸ್ ಮಾಡಬಹುದು, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಇನ್ನು ಖಾಲಿ ಸಣ್ಣ ಪುಟ್ಟ ಕರುಗಳಿಗೆ ಅಥವಾ ಗಬ್ಬದ ಕಡಸ್ಗಳಿಗೂ ಕೂಡ ಅರ್ಧ ಲೋಟ ಕೊಡ್ಬೋದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಇನ್ನೂ ತುಂಬಾ ಒಳ್ಳೇದೇ. ಆ ನೀರು ಖಾಲಿ ಆದಾಗೆ ಮತ್ತೆ ಹೊಸ ನೀರನ್ನ ಹಾಕೊಳ್ತಾ ಇರಬೇಕಾಗುತ್ತೆ. ಒಂದು ವಾರದಿಂದ 10 ದಿನದವರೆಗೆ ಬಳಸ್ಬೋದು. ಅದನ್ನ ಒಂದು 15 ದಿನದವರೆಗೂ ಬಳಸ್ಬೋದು. ಅದ್ರ ಸತ್ವಾಂಶ ಯಾವುದೇ ರೀತಿ ಕಮ್ಮಿ ಆಗೋದಿಲ್ಲ. ಒಂದು 15 ದಿನ ಆದ್ಮೇಲೆ ಸುಣ್ಣನ ಡಂಪ್ ಮಾಡಿ ಮತ್ತೆ ಹೊಸ ಸುಣ್ಣ ತಂದು ಅದಕ್ಕೆ ಹಾಕೊಳ್ಳಿ. ಅಷ್ಟೇ, ವೆರಿ ಸಿಂಪಲ್. ಹಾಗೆ ಇನ್ನೊಂದೇನಪ್ಪ ಮಾಡಬೇಕು ಅಂತ ಅಂದ್ರೆ, ಹಸುಗಳಿಗೆ ನೀವು ತಿಂಡಿ ಮಾಡಬೇಕಾದ್ರೆ ಒಂದು 10 ಗ್ರಾಮ್ ಅಷ್ಟು ಅರಳುಪ್ಪನ್ನ ಮಿಕ್ಸ್ ಮಾಡ್ಕೊಡಿ. ಆದ್ರೆ ಯಾವುದೇ ಕಾರಣಕ್ಕೂ ಅರಳುಪ್ಪು ಕರಗೋದಕ್ಕೂ ಮುಂಚೆನೆ ಅದಕ್ಕೆ ಕೊಡಬೇಡಿ. ಯಾಕೆಂದ್ರೆ ಡೈರೆಕ್ಟ್ ಅರಳುಪ್ಪನ್ನ ಹಸುಗಳು ದಾವಡೆ ಅಲ್ಲಲ್ಲಿ ಅಗಿಯೋದ್ರಿಂದ ಹಲ್ಲುಗಳು ಉದುರುವಂತ ಸಾಧ್ಯತೆ ಇರುತ್ತೆ. ದಯವಿಟ್ಟು ಉಪ್ಪು ಕರಗಿದ ನಂತರ ಹಸುಗಳಿಗೆ ಕೊಡೋದು ತುಂಬಾ ಉತ್ತಮ. ಇನ್ನೊಂದು ಬಹುಮುಖ್ಯವಾದ ಕಾರ್ಯಕ್ರಮ ಏನಪ್ಪಾ ಅಂತ ಅಂದ್ರೆ, ನಮ್ಮ ಈ ಒಣಮೇವು. ಇದು ಹಸುವಿನ ಜೀರ್ಣಕ್ರಿಯೆಗೆ ಬೆನ್ನೆಲುಬು ಅಂತಾನೆ ಹೇಳ್ಬೋದು. ಇದರಿಂದ ಹಸು ತುಂಬಾ ಸುಲಭವಾಗಿ ಮೆಲುಕಾಕುತ್ತೆ. ಅದರಿಂದ ಹಸುವಿನ ಬಾಯಲ್ಲಿ ಲಾಲಾರಸ ಹೆಚ್ಚಾಗಿ ಉತ್ಪಾದನೆಗೊಂಡು ಹಸುವಿನ ಹೊಟ್ಟೆಯಲ್ಲಿ ಆಮ್ಲೀಯತೆಯನ್ನ ತುಂಬಾ ಉತ್ತಮವಾಗಿ ಕಾಪಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಣಮೇವನ್ನ ಹಸುಗಳಿಗೆ ಮೇಯಿಸಬೇಕಾಗುತ್ತೆ. ನಮ್ಮ ರೈತರಿಗೆ ರಾಗಿ ಮುದ್ದೆ ಹೇಗೆ ಗಟ್ಟಿ, ಹಾಗೂ ಬಡವರ ಬಾದಾಮಿ, ಕಡಲೆ ಬೀಜ, ಇದೇ ರೀತಿ ನಮ್ಮ ಹೈನುಗಾರಿಕೆ ವಿಭಾಗದಲ್ಲಿ ನಮ್ಮ ಹಸುಗಳಿಗೆ ಒಣಮೇವು ಅನ್ನೋದು ತುಂಬಾನೇ ಮುಖ್ಯವಾದ ಒಂದು ಅಂಗ. ಹಾಗಂತ ರೆಗ್ಯುಲರ್ ಆಗಿ ಇದನ್ನೇ ಕೊಡಬೇಕು ಅಂತ ಏನಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಇದನ್ನೇ ಹಾಕಿದ್ರೆ ಅವುಗಳಿಗೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಹಾಗಾಗಿ ಇಷ್ಟು ಪ್ರಮಾಣ, ಒಂದು ಸಮಯ ಅಂತ ನಿರ್ಧಾರ ಮಾಡಿಕೊಂಡು ಪ್ರತಿಯೊಂದು ಹಸುಗಳಿಗೂ ದಿನಕ್ಕೆ 4ರಿಂದ 5 kg ಒಣಮೇವು ನೀವು ತಿನ್ನಿಸಲೇಬೇಕು. ಇಲ್ಲ ಅಂತ ಅಂದ್ರೆ ಹಸುಗಳಲ್ಲಿ ಅಜೀರ್ಣ ಸಮಸ್ಯೆ ಮತ್ತೆ ಕೆಚ್ಚಲು ಬಾವು ಅನ್ನೋದು ತುಂಬಾ ಬೇಗ ಬರೋ ಸಾಧ್ಯತೆ ಇರುತ್ತೆ. ಈ ತರ ಏನಾದ್ರು ಆದ್ರೆ ನೀವು ಹೈನುಗಾರಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಲಾಭನ ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳಿದ್ದು ತುಂಬಾ ಸರಳವಾದ ನಿಯಮ. ಇದನ್ನ ನಿಮ್ಮ ಹೈನುಗಾರಿಕೆಯಲ್ಲಿ ನೀವು ಕ್ರಮಬದ್ಧವಾಗಿ ಪಾಲನೆ ಮಾಡಿದ್ರೆ ಖಂಡಿತವಾಗ್ಲೂ ಹೈನುಗಾರಿಕೆಯಲ್ಲಿ ಅಧಿಕ ಲಾಭ ಮತ್ತು ನಿಮ್ಮ ಕುಟುಂಬ ನಿರ್ವಹಣೆಯಲ್ಲಿ ಅಭಿವೃದ್ಧಿನ ಹೊಂದಬಹುದು. ಇನ್ನೊಂದೇನಪ್ಪಾ ಅಂತ ಅಂದ್ರೆ, ಊಟಕ್ಕೆ ಉಪ್ಪಿನಕಾಯಿ ನಾವು ಹೇಗೆ ಬಳಸ್ತೀವೋ ಹಾಗೆ ಹಸುಗಳಿಗೆ ಫೀಡನ್ನ ಬಳಸಬೇಕು. ಫೀಡನ್ನೇ ನಾವು ಹಸುಗಳಿಗೆ ಊಟ ತರ ಕೊಟ್ರೆ ನಮ್ಗೇನು ಉಳಿಯೋದಿಲ್ಲ, ಕೊನೆಗೆ ಸಗಣಿ ಒಂದೇ ಲಾಭ. ಹಾಗಾಗಿ ನಮ್ಮ ತಲೆಯಲ್ಲಿರುವಂಥ ಸಗಣಿನ ತೆಗೆದು ಈಗಿನ ವೈಜ್ಞಾನಿಕ ತಕ್ಕ ಹಾಗೆ ಹೈನುಗಾರಿಕೆ ಮಾಡಿದ್ರೆ ಖಂಡಿತ ಪ್ರತಿಯೊಬ್ಬರು ಹೈನುಗಾರಿಕೆಯಲ್ಲಿ